ದಶಕಗಳಿಂದ ಬೆಂಗಳೂರಿಗರು ಅನುಭವಿಸುತ್ತಿರುವ ಈ ನೀರಿನ ಸಮಸ್ಯೆಗೆ ಮೇಕೆದಾಟು ಒಂದೇ ಪರಿಹಾರವೇ? ಎರಡೂ ರಾಜ್ಯಗಳಿಗೂ ಲಾಭವಿದ್ದರೆ ತಮಿಳುನಾಡು ವಿರೋಧಿಸುತ್ತಿರುವುದೇಕೆ? ಇದು ರಾಜಕೀಯ ತಂತ್ರವೇ ಅಥವಾ ತಪ್ಪು ತಿಳುವಳಿಕೆ? ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರಗತಿ ಶೆಟ್ಟಿ. ನೀವು ನೋಡ್ತಿರೋದು ಯುವ ಧ್ವನಿ, ಇದು ನಿಮ್ಮದೇ ಧ್ವನಿ. ಕಾವೇರಿ ನದಿ ವಿವಾದದಲ್ಲಿ ಈ ಮೇಕೆದಾಟು ಯೋಜನೆ ಎನ್ನುವ ಹೆಸರು ಪದೇ ಪದೇ ಕೇಳಿ ಬರ್ತಾ ಇದೆ. ಏನಿದು ಮೇಕೆದಾಟು ಯೋಜನೆ? ಇದರಿಂದ ಕರ್ನಾಟಕ ಮತ್ತೆ ತಮಿಳುನಾಡಿಗೆ ಏನು ಉಪಯೋಗ? ಇಷ್ಟೆಲ್ಲ ಲಾಭಗಳಿದ್ರೂ ತಮಿಳುನಾಡು ಇದನ್ನ ಏಕೆ ವಿರೋಧಿಸುತ್ತಿದೆ ಎನ್ನುವುದನ್ನ ಈ ಸ್ಪೆಷಲ್ ರಿಪೋರ್ಟ್ ನಲ್ಲಿ ತಿಳಿಯೋಣ ಬನ್ನಿ. ಮೊದಲಿಗೆ ಈ ಮೇಕೆದಾಟು ಯೋಜನೆ ಅಂದ್ರೆ ಏನು ಅಂತ ತಿಳ್ಕೊಂಡು ಬರೋಣ. ರಾಮನಗರ ಜಿಲ್ಲೆಯ ಕನಕಪುರ ತಾಲೂಕಿನ ಮೇಕೆದಾಟು ಎನ್ನುವ ಜಾಗದಲ್ಲಿ, ಅಂದ್ರೆ ಕಾವೇರಿ ಮತ್ತು ಅರ್ಕಾವತಿ ನದಿ ಸೇರಿ ಸಂಗಮ ಆಗುವ ಸ್ಥಳದಲ್ಲಿ ಒಂದು ಜಲಾಶಯ ನಿರ್ಮಿಸಬೇಕು ಎಂದು ಯೋಜಿಸಲಾಗಿತ್ತು. ಇಲ್ಲಿ ಸುಮಾರು 67 ಟಿಎಂಸಿ ನೀರು ಸಂಗ್ರಹಿಸುವ ಸಾಮರ್ಥ್ಯ ಹೊಂದಿರುವ ಒಂದು ಜಲಾಶಯ ಮತ್ತು 400 ಮೆಗಾವ್ಯಾಟ್ ಜಲವಿದ್ಯುತ್ ಉತ್ಪಾದನಾ ಕೇಂದ್ರ ತಲೆ ಎತ್ತಲಿದೆ. ಇದರಿಂದ ಕರ್ನಾಟಕಕ್ಕೆ 3 ಮುಖ್ಯ ಲಾಭಗಳಿವೆ. ಮೊದಲನೆಯದು ಕುಡಿಯುವ ನೀರು. ಅಂದ್ರೆ ದಿನದಿಂದ ದಿನಕ್ಕೆ ಬೆಳೆಯುತ್ತಿರುವ ಬೆಂಗಳೂರು, ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ರಾಮನಗರ ಜಿಲ್ಲೆಗಳಿಗೆ ಶಾಶ್ವತವಾಗಿ ಕುಡಿಯುವ ನೀರಿನ ಸಮಸ್ಯೆಗೆ ಒಂದು ಮುಕ್ತಿ ಸಿಗುತ್ತೆ. ಎರಡನೆಯದು ವಿದ್ಯುತ್. ಇಲ್ಲಿ ಉತ್ಪಾದನೆಯಾಗುವ 400 ಮೆಗಾವ್ಯಾಟ್ ವಿದ್ಯುತ್ನಿಂದ ರಾಜ್ಯದ ಇಂಧನ ಕೊರತೆಯನ್ನ ನೀಗಿಸುತ್ತೆ. ಮೂರನೆಯದು ನೀರು ಪೋಲಾಗುವುದಕ್ಕೆ ಬ್ರೇಕ್ ಹಾಕಬಹುದು. ಮಳೆಗಾಲದಲ್ಲಿ ನೀರು ಹರಿದು ಸಮುದ್ರ ಸೇರುವುದನ್ನ ಇಲ್ಲಿ ಈಸಿಯಾಗಿ ಸಂಗ್ರಹಿಸಿಟ್ಕೊಳ್ಬಹುದು. ಈ ಯೋಜನೆಯಿಂದ ಕೇವಲ ಕರ್ನಾಟಕಕ್ಕಷ್ಟೇ ಅಲ್ಲ, ನಮ್ಮ ನೆರೆಯ ತಮಿಳುನಾಡಿಗೂ ಕೂಡ ತುಂಬಾ ದೊಡ್ಡ ಉಪಯೋಗ ಇದೆ. ಮಳೆ ಕಡಿಮೆಯಾದ ಬರಗಾಲದ ವರ್ಷಗಳಲ್ಲಿ ಇಲ್ಲಿ ಸಂಗ್ರಹಿಸಿಟ್ಟುಕೊಂಡ ನೀರನ್ನ ತಮಿಳುನಾಡಿಗೆ ಸುಲಭವಾಗಿ ಹರಿಸಬಹುದು. ಇದರ ಜೊತೆಗೆ ಪ್ರತಿ ವರ್ಷ ಮಳೆಗಾಲದಲ್ಲಿ ಸುಮ್ಮನೆ ವ್ಯರ್ಥವಾಗಿ ಸಮುದ್ರಕ್ಕೆ ಸೇರುತ್ತಿರುವ ನೀರನ್ನ ಇಲ್ಲಿ ಸಂಗ್ರಹಿಸಿಟ್ಕೊಂಡು ತಮಿಳುನಾಡಿನ ರೈತರಿಗೆ ಅಗತ್ಯ ಯಾವಾಗಿರುತ್ತೋ ಆವಾಗ ಬಿಟ್ಕೊಳ್ಬಹುದು. ಇಷ್ಟೆಲ್ಲ ಅನುಕೂಲ ಇದ್ರೂ ಕೂಡ ತಮಿಳುನಾಡು ಯಾಕೆ ಈ ಯೋಜನೆಯನ್ನ ವಿರೋಧಿಸುತ್ತಿದೆ ಅಂತ ನೋಡೋದಾದ್ರೆ, ಮುಖ್ಯವಾಗಿ ಕರ್ನಾಟಕದಲ್ಲಿ ಒಂದು ಹೊಸ ಜಲಾಶಯವನ್ನ ಕಟ್ಟಿದ್ರೆ ಎಲ್ಲಿ ತಮ್ಮ ಪಾಲಿನ ಕಾವೇರಿ ನೀರು ತಮಗೆ ಸಿಗುವುದಿಲ್ಲವೋ ಎನ್ನುವ ಒಂದು ತಪ್ಪು ಕಲ್ಪನೆ ಅವರಲ್ಲಿದೆ. ಇದರ ಜೊತೆಗೆ ತಮಿಳುನಾಡಿನ ಡೆಲ್ಟಾ ಭಾಗದ ರೈತರಲ್ಲಿ ತಮ್ಮ ಬೆಳೆಗೆ ಹಾನಿಯಾಗಬಹುದು ಎನ್ನುವ ಆತಂಕ ಕೂಡ ಇದೆ. ಇದಕ್ಕಿಂತ ಹೆಚ್ಚಾಗಿ ತಮಿಳುನಾಡಿನ ಸ್ಥಳೀಯ ರಾಜಕೀಯ ಪಕ್ಷಗಳು ಈ ಕಾವೇರಿ ವಿವಾದವನ್ನ ತಮ್ಮ ರಾಜಕೀಯಕ್ಕಾಗಿ ಭಾವನಾತ್ಮಕವಾಗಿ ಬಳಸಿಕೊಳ್ಳುತ್ತಿರುವುದೇ ಈ ವಿರೋಧಕ್ಕೆ ಅಸಲಿ ಕಾರಣ ಎನ್ನಬಹುದು. ಈಗಾಗಲೇ ಕರ್ನಾಟಕ ಸರ್ಕಾರ ಸ್ಪಷ್ಟಪಡಿಸಿರುವಂತೆ ಈ ಮೇಕೆದಾಟು ಯೋಜನೆಯಿಂದ ತಮಿಳುನಾಡಿನ ಪಾಲಿನ ನೀರಿಗೆ ಯಾವುದೇ ಧಕ್ಕೆಯಾಗುವುದಿಲ್ಲ. ಇದು ಕೃಷಿ ಚಟುವಟಿಕೆಗಳಿಗಲ್ಲ, ಕೇವಲ ಕುಡಿಯುವ ನೀರು ಮತ್ತು ವಿದ್ಯುತ್ ಉತ್ಪಾದನೆಗಾಗಿ ಮಾತ್ರ. ಆದ್ರೆ ಉಭಯ ರಾಜ್ಯಗಳ ಹಿತದೃಷ್ಟಿಯಿಂದ ಮೇಕೆದಾಟು ಯೋಜನೆ ಜಾರಿಯಾಗುವುದು ತುಂಬಾ ಮುಖ್ಯ. ಈ ಮೇಕೆದಾಟು ಯೋಜನೆಯಿಂದ ಬೆಂಗಳೂರಿಗೆ ಏನಾದ್ರೂ ಲಾಭ ಇದೆಯಾ? ಲಾಭ ಇದ್ರೆ ಏನು ಎನ್ನುವುದನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಇಂತಹ ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ನಮ್ಮ ಯುವ ಧ್ವನಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.